ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಇದನ್ನು ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶು ಋತು ಪಾಲ್ಗುಣ ಶುದ್ಧ ಸೃಷ್ಟಿ ಸೋಮವಾರ 23/2/2026. ಪಂಚಾಂಗಕ್ಕೆ ಬಂದಾಗ ವಾರ ಸೋಮವಾರ, ತಿಥಿ ಸೃಷ್ಟಿ ಬೆಳಗ್ಗೆ 9 ಗಂಟೆ 52 ನಿಮಿಷವರೆಗೂ, ನಕ್ಷತ್ರ ಬಂದು ಭರಣಿ ಸಾಯಂಕಾಲ 5:22ವರೆಗೂ, ಯೋಗ ಬಂದು ಬ್ರಹ್ಮಯೋಗ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ 7:30ರಿಂದ 9, ಗುಳಿಕಾಲ 1:30ರಿಂದ 3, ಅರ್ಧ ಪ್ರಹರಿ 9ರಿಂದ 10:30, ಯಮಗಂಡ ಬಂದು 10:30ರಿಂದ 12, ಅಮೃತ ಗಡಿಗಳು ಬೆಳಗ್ಗೆ 6ರಿಂದ 7:30. ಈ ದಿನ ವಿಶೇಷವಾಗಿ ನಾವು ಕೆಲವು ವಿಷಯ ತಿಳಿಸಬೇಕಾಗಿದೆ ನೋಡಿ. ಈ ಕುಜನು 45 ದಿನಕ್ಕೊಂದು ಸರ್ತೆ ಸ್ಥಾನ ಪಲಟ ಆಗ್ತಾನೆ. ಈಗ ಕುಜನು ಕುಂಭರಾಶಿಗೆ ಬಂದಿದ್ದಾನೆ. ಈ ಕುಂಭರಾಶಿಗೆ ಬಂದಿದ್ದರಿಂದ ಈ ದ್ವಾದಶ ಕೂಟಗಳಲ್ಲಿ ಎಲ್ಲ ರಾಶಿಗಳಿಗೂ ಸಹ ಕೆಲವು ವ್ಯತ್ಯಯಗಳಾಗ್ತದೆ. ಏನೋ ಆದಾಯದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು. ಈ ಕುಜನ ಮಹಿಮೆಯಿಂದ, ಕುಜ ಅಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಕುಜನು ಕೊಡ್ತಕ್ಕಂಥ ಕೆಲವು ಕಾಟಗಳು ಅದು ಹೆಚ್ಚು ಕಡಿಮೆ ಶನಿಮಹಾತ್ಮಿಗೆ ಈಕ್ವಲ್ ಆಗಿರ್ತದೆ. ಆತನು ಕೊಡ್ತಕ್ಕಂಥ ಕೆಲವುಗಳಿಂದ, ಸ್ಥಾನಬಲಗಳಿಂದ ಕೆಲವರಿಗೆ ತೊಂದರೆಗಳು ಆಗ್ತದೆ, ಬಹಳರಿಗೆ ಉತ್ತಮವಾಗಿ ಒಳ್ಳೆಯದು ಆಗ್ತದೆ. ಅದರಲ್ಲಿ 3 ರಾಶಿಗಳವರಿಗೆ ಈ ಕುಜನ ಚಲನೆಯಿಂದ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು ಯಾರಪ್ಪ ಅಂದರೆ ವೃಷಭ ರಾಶಿಯವರು, ಕನ್ಯಾ ರಾಶಿಯವರು ಹಾಗೂ ಧನುಸ್ ರಾಶಿಯವರು. ಈ 3 ರಾಶಿಯವರಿಗೆ ಸ್ವಲ್ಪ ಒಳ್ಳೆಯದಾಗ್ತದೆ, ಅಷ್ಟು ಕೆಟ್ಟದೇನಾಗೋದಿಲ್ಲ, ಮಾಮೂಲಿ ಜೀವನ ನಡೀತಕ್ಕಂಥದ್ದು. ಅಲ್ಲಿಂದ ಮಧ್ಯಮ ಫಲ ಯಾರಿಗಪ್ಪ ಅಂದರೆ ಮಿಥುನ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಈ 3 ರಾಶಿಯವರಿಗೆ ಮಧ್ಯಮ ಫಲ ಇರತಕ್ಕಂಥ 3, 3, 6, ಇನ್ನು ಉಳಿದ 6 ರಾಶಿಯವರಿಗೆ ಸಹ ಸ್ವಲ್ಪ ಕೆಟ್ಟ ಫಲಗಳು ಬರ್ತದೆ. ಅದರಿಂದ ಭಯ ಪಡಬೇಕಾಗಿಲ್ಲ. ದೇವರು ನಮ್ಮನ್ನು ಒಳ್ಳೇದಾಗೋಕ್ಕೆ ನಮಗೆ ಕೆಲವು ತೊಂದರೆಗಳು ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು. ನಮಗೆ ಸ್ವಲ್ಪ ಕಷ್ಟ ಸುಖ ಇರಬೇಕು. ಬಿಸಿಲು ಬೆಳಿಗ್ಗೆ ಕಡಿಮೆ ಇರ್ತದೆ, ಮಧ್ಯಾಹ್ನ ಜಾಸ್ತಿ ಇರ್ತದೆ, ಸಾಯಂಕಾಲ ಪೂರ್ತಿ ಹೊರಟೋಗ್ತದೆ. ಅದೇ ರೀತಿಯಲ್ಲಿ ಕತ್ತಲು ರಾತ್ರಿ ಇರ್ತದೆ, ಬೆಳಕು ಬೆಳಗ್ಗೆ ಇರ್ತದೆ. ಇವುಗಳಿಗೆಲ್ಲರಿಗೂ ಜೀವನ ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದು ಜೀವನ ಅಂತೀವಿ. ಅಲ್ಲಿಂದ ಈ ರಾಶಿ, ಈ ಕುಜನ ಚಲನೆಯಿಂದ ಮೇಷರಾಶಿಯವ್ರಿಗೆ ಏನಾಗ್ತದೆ, ಕುಜನ ಸ್ಥಾನ ಪಲ್ಲಟದಿಂದ ಮೇಷರಾಶಿಯವರ ಮೇಲೆ ಅನೂಖ್ಯವಾದ ಪರಿಣಾಮಗಳು ಬೀಳ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು, ಹಣಕಾಸಿನ ಒಳಹರಿವಿನಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಕಾರ್ಯಪ್ರಗತಿ ಕಡಿಮೆ ಆಗ್ತಕ್ಕಂಥದ್ದು, ಈ ನ್ಯಾಯವಾದಿಗಳಿಗೆ ಕೆಲಸ ಕಡಿಮೆ ಆಗ್ತಕ್ಕಂಥದ್ದು ಇರ್ತಕ್ಕಂಥದ್ದು. ನೀವೇನಪ್ಪ ಮಾಡಬೇಕಂದ್ರೆ ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪ್ರತಿ ಮಂಗಳವಾರ ತಪ್ಪದೇ ಪಠಿಸಿ, ಅದರಿಂದ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. ಆಮೇಲೆ ಈ ದಿನಕ್ಕೆ 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವೃಷಭ ರಾಶಿಯವರಿಗೆ ಕಾನೂನು ವ್ಯವಹಾರಗಳಲ್ಲಿ ಜಯ, ಯಾಕಂದರೆ ಇದೆಲ್ಲ ಒಳ್ಳೆಯದೇ. ವೃಷಭ ರಾಶಿಯವರಿಗೆ ಕಾನೂನು ವ್ಯವಹಾರಗಳ ಜಯ, ಉತ್ತಮವಾದ ಹಣಕಾಸು ಒಳಹರಿವು, ಸ್ವಉದ್ಯೋಗಿಗಳಿಗೆ ಶುಭ. ಈ ಟೊಮೊಟೊ, ಕ್ಯಾರೆಟು, ಈ ಬೀಟ್ರೂಟು, ಈ ಕೆಂಪು ಬಣ್ಣದ ತರಕಾರಿಗಳು ಯಾರು ಮಾರ್ತಾರೆ ಅವರಿಗೆಲ್ಲ ಸಹ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹುಣಸೆ ಹಣ್ಣಿನ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ಹುಣಸೆ ಹಣ್ಣು ಕೊಳ್ತಕ್ಕಂಥವ್ರು ಈ ಸ್ವಲ್ಪ ದಿನ, 20 ದಿನ ನೀವು ಭಾಳ ಹುಷಾರಾಗಿ ವ್ಯವಹಾರ ಮಾಡ್ಕೊಳ್ಬೇಕು. ಆಂಜನೇಯ ಸ್ವಾಮಿಗೆ ನೀವು ವೀಳ್ಯದೆಲೆ ಹಾರ ಹಾಕಿ ಮಂಗಳವಾರದ ದಿನ ನಿಮಗೆ ಒಳ್ಳೆಯದಾಗ್ತದೆ. ಒಳ್ಳೆಯದರಲ್ಲಿ ಇನ್ನೂ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥದ್ದು 4 ಅದೃಷ್ಟ ಸಂಖ್ಯೆ. ಇವತ್ತಿಗೆ ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಇವರಿಗೆ ಮಿಶ್ರ ಫಲಗಳು. ಈ ಕಡೆ ಲಾಭವೂ ಇಲ್ಲ, ಇತ್ತ ಕಡೆ ನಷ್ಟವೂ ಇಲ್ಲ. ಅದಕ್ಕೆ ಮೇಳ ಕಡೆಗೂ ಹೋಗಲ್ಲ, ಇತ್ತ ಕಡೆ ಕೆಳಗಡೆಗೂ ಬರೋದಿಲ್ಲ. ತ್ರಿಶಂಕು ಪರಿಸ್ಥಿತಿಗಳು, ಮಿಶ್ರ ಫಲಗಳು. ತರಕಾರಿ, ಹೂವು, ಹಣ್ಣು ಬೆಳೆಗಾರರಿಗೆ, ವ್ಯಾಪಾರಿಗಳಿಗೆ ಲಾಭ ಇರತಕ್ಕಂಥದ್ದು. ಇತರೆ ಎಲ್ಲ ರೀತಿಯ ರೈತರಿಗೆ ಸ್ವಲ್ಪ ಮಿಶ್ರ ಫಲ ಇರತಕ್ಕಂಥದ್ದು. ಸ್ವಉದ್ಯೋಗಿಗಳಿಗೆ ಹಣದ ಕೊರತೆ, ವೈದ್ಯರಿಗೆ, ವೈದ್ಯ ಸಹಾಯಕರಿಗೆ ಪ್ರಾಕ್ಟೀಸ್ ಕಡಿಮೆ ಆಗ್ತಕ್ಕಂಥದ್ದು. ವ್ಯಾಪಾರಿಗಳಿಗೆ ಸಾಮಾನ್ಯ ರೀತಿ ವ್ಯಾಪಾರ ಆಗ್ತಕ್ಕಂಥದ್ದು. ಈ ಮಿಥುನ ರಾಶಿಯವರಿಗೆ ಈ ದಿನ ಅದೃಷ್ಟ ಸಂಖ್ಯೆ 8, ದಿಕ್ಕು ದಕ್ಷಿಣ, ಬಣ್ಣ ಹಸಿರು. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಹಣಕಾಸಿನ ಕೊರತೆ, ಕುಟುಂಬದಲ್ಲಿ ಮನಸ್ತಾಪಗಳು, ಅಷ್ಟೇನೂ ಶುಭಕರವಾಗಿರುವುದಿಲ್ಲ. ನೀವು ಕಾಲಭೈರವ ಅಷ್ಟಕವನ್ನು ಪಠಿಸಿ, ಅದರಿಂದ ನಿಮಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. ಈ ದಿನಕ್ಕೆ 5 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಯವರಿಗೆ ತಿರ್ಗಾ ಮಿಶ್ರ ಫಲ, ಅಂದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪೂರ್ತಿ ಫಲ ಇರೋದಿಲ್ಲ, ಅರ್ಧಂಬರ್ಧ.
ಎಲ್ಲ ಕಾರ್ಯಗಳು ಮಧ್ಯ ಮಧ್ಯದಲ್ಲಿ ನಿಂತೋಗ್ತಕ್ಕಂಥದ್ದು 45 ದಿನ ಬಾರಿ ಹುಷಾರಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳನ್ನ ತೆಗೆದುಕೊಳ್ಬೇಕು. ಹಣಕಾಸು ಅಷ್ಟೇ, ಲೆಂಡಿಂಗ್ ಮಾಡ್ತಕ್ಕಂಥವ್ರು ಬಾರಿ ಹುಷಾರಾಗಿರಿ. ಇವಾಗ ಕೊಡ್ತಕ್ಕಂಥ ಕಾಸುಗಳು ಒಂದು ಸ್ವಲ್ಪ ತೊಡಕಾಗ್ತದೆ ವಾಪಸ್ ಬರೋದಕ್ಕೆ. ಈ ಲೆಂಡರ್ಸ್ ಕೂಡ ಸ್ವಲ್ಪ ಹುಷಾರಿರಬೇಕು. ರಿಯಲ್ ಎಸ್ಟೇಟ್ ಅವರು ಕೂಡ ಅಷ್ಟೇ, ಶುಭಕರವಾಗಿರ್ತಕ್ಕಂಥದ್ದು ದಕ್ಷಿಣ ದಿಕ್ಕಿನಲ್ಲಿ ಸಿಗ್ತಕ್ಕಂಥದ್ದು, ಪಶ್ಚಿಮ ದಿಕ್ಕಿನಲ್ಲಿ ಸಿಗ್ತಕ್ಕಂಥ ಜಾಗಗಳು ಮಾತ್ರ ಕೊಂಡ್ಕೊಳ್ಳಿ. ನೀವು ತುಳಸಿ ಹಾರ ತೆಗೆದುಕೊಂಡು ಮಂಗಳವಾರದಂದು ಹನುಮಂತನಿಗೆ ಸಮರ್ಪಣೆ ಮಾಡಿದ್ರೆ ನಿಮಗೂ ಸಹ ಸಾಮಾನ್ಯ ಫಲಗಳು ದೊರಕುತ್ತದೆ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ನೋಡಿ, ಇವರಿಗೆ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಕುಜನ ಒಂದು ಚಲನೆ ಒಳ್ಳೆಯದು. ಆ ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು, ಕುಂಭರಾಶಿಯಲ್ಲಿ ಇತರೆಯವರು ಇರ್ತಕ್ಕಂಥದ್ದು ಎಲ್ಲದಿಂದ ಅವ್ರಿಗೆ ಏನಾಗುತ್ತೆ, ಅವ್ರು ಅಂದ್ಕೊಂಡು ಕೆಲಸಗಳೆಲ್ಲ ನಡೀತಕ್ಕಂಥದ್ದು. ಹಣಕಾಸಿಗೆ ಏನು ಕೊರತೆ ಇರೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಇವರಿಗೆ ಹಣ ಬರ್ತದೆ. ಅವರ ತಾಪತ್ರೆಗಳು ನಿವಾರಣೆ ಆಗ್ತಾ ಇರ್ತಕ್ಕಂಥದ್ದು, ಯಾವುದೇ ತೊಂದರೆಗಳಾಗೋದಿಲ್ಲ. ಸಮಾಜದಲ್ಲಿ ಗೌರವನೇ ಇರ್ತಕ್ಕಂಥದ್ದು. ಯಾರಿಗೆ? ಈ ಕನ್ಯಾ ರಾಶಿಯವರಿಗೆ ಉತ್ತಮ ಫಲ. ನಾಗದೇವತೆಗಳಿಗೆ ಮಲ್ಲಿಗೆ ಹೂವಿನ ಹಾರ ಹಾಕ್ಬೇಕು ನೀವು. ಏನೋ ಮಲ್ಲಿಗೆ ಎಲ್ಲರೂ ತೆಗೆದುಕೊಂಡು 1-2 ಮೊಳ ಮಲ್ಲಿಗೆ ತೆಗೆದುಕೊಂಡೋಗಿ ಆ ನಾಗರ ಕಲ್ಲುಗಳಿಗೆ ಹಾಕಿದ್ರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ನೋಡಿ, ತುಲಾರಾಶಿಗೆ ಬಂದ್ವಿ. ತುಲಾರಾಶಿಗೆ ಬಂದಾಗ ಮಿಶ್ರ ಫಲ ಇವರಿಗೆ. ಏನೋ ಮಿಶ್ರ ಫಲ ಏನು, ಮೇಷಂ ವೃಷಭ ಮಿಥುನದವ್ರಿಗೆ ಏನಕ್ಕೆ ಬಂತೋ ತುಲಾಗ ಅದೇ ರೀತಿ ಲೆಕ್ಕಾಚಾರ ಬರ್ತಕ್ಕಂಥದ್ದು. ಸ್ವಲ್ಪ ಆಗದಂಗೆ ಇರ್ತದೆ, ಆಗೋದಿಲ್ಲ ಕೆಲಸಗಳು. ವ್ಯಾಪಾರದಲ್ಲಿ ಕಡಿಮೆ ಪ್ರಗತಿ ಇರ್ತಕ್ಕಂಥದ್ದು. ಸ್ನೇಹಿತರಿಂದ ಏನೋ ತೊಂದರೆ ಆಗ್ತಕ್ಕಂಥದ್ದು, ಏನೋ ಬಂಧುಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ಏನೋ ಸಭೆಗಳಲ್ಲಿ ಅಗೌರವಾಗ್ತಕ್ಕಂಥದ್ದು ಇರ್ತಕ್ಕಂಥದ್ದು. ನೀವೇನಪ್ಪ ಮಾಡಬೇಕಂದ್ರೆ, ಗಣಪತಿಗೆ ಎಕ್ಕೆ ಹೂವಿನ ಏನೋ ಹಾರ ಮಾಡಿ ಹಾಕಿದ್ರೆ ನಿಮಗೆ ಮಂಗಳವಾರದ ದಿನ ನಿಮಗೆ ಗಣಪತಿಯ ದಯದಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಇವರಿಗೆ ಬಹಳ ಕೆಟ್ಟ ಫಲ. ನೀವು ಬಹಳ ಹುಷಾರಾಗಿರಬೇಕು ವೃಶ್ಚಿಕ ರಾಶಿಯವರು. ಯಾವುದೇ ಆಟೋಮೆಟಿಕ್ಕಾಗಿ ಹೊಸ ಉದ್ಯೋಗ ಪ್ರಾರಂಭ ಮಾಡಬೇಡಿ. ಹೊಸ ಮಾಡಿರ್ತಕ್ಕಂಥ ಉದ್ಯೋಗಕ್ಕೆ ಬಂಡವಾಳಗಳು ಕಡಿಮೆ ಹಾಕಿ ಏನೋ ಕಡಿಮೆ ಲಾಭ ಬರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಕೊರತೆ ಆಗ್ತಕ್ಕಂಥದ್ದು. ಏನೋ ರೈತರಿಗೆ ಅವ್ರು ಬೆಳೀತಕ್ಕಂಥ ಬೆಳೆಗಳಿಗೆ ಕಡಿಮೆ ಬೆಲೆ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಹುಣಸೆ ಹಣ್ಣು ಸ್ಟಾಕ್ ಮಾಡ್ತಕ್ಕಂಥವ್ರು ಭಾರಿ ಹುಷಾರಾಗಿರ್ತಕ್ಕಂಥದ್ದು. ಮತ್ತು ಹಸುಗಳಿಗೆ ಕರುಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಆದ್ದರಿಂದ ನೀವು ಕೆಂಪು ಬಣ್ಣದ ಹೂವಿನಿಂದ ಹಾರ ಮಾಡಿ ಕಣಿಗಿಲೆ ಹೂವು ಆಂಜನೇಯನಿಗೆ ಹಾಕಿದ್ರೆ ನಿಮಗೆ ನಿಮ್ಮ ತಾಪತ್ರೆಗಳ ನಿವಾರಣೆ ಆಗ್ತದೆ. ಕುಜನ ದೋಷ ನಿವಾರಣೆ ಆಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ನೋಡಿ, ಈ ಧನುಸು ರಾಶಿಯವರಿಗೆ ಸಹ ಏನೋ ಶುಭ ಫಲ ಒಳ್ಳೆಯದು. ಧನುಸು ರಾಶಿಯವರಿಗೆ ಇವರು ಮುಟ್ಕೊಂಡ ಕೆಲಸಗಳೇನು ತೊಂದರೆ ಆಗಲ್ಲ. ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಅವ್ರ ಕೆಲಸಗಳೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ನಿಮಗೆ ಬಹಳ ಒಳ್ಳೆಯದಾಗಿರೋದ್ರಿಂದ ನೀವು ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ನೀವು ತೊಗರಿ ಬೇಳೆ ಆಗಲಿ ತೊಗರಿ ಆಗಲಿ ಅದರ ಮೇಲೆ 11 ರೂಪಾಯಿ ಇಟ್ಟು ಏನೋ ಮಂಗಳವಾರದ ದಿನ ಯಾರಿಗಾದರೂ ದಾನ ಮಾಡಿ ನೀವು ಬ್ರಾಹ್ಮಣರಿಗೆ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಮಕರ ರಾಶಿಯವರಿಗೆ ತಿರ್ಗಾ ಇವರಿಗೆ ಮಕರ ರಾಶಿಯವರಿಗೆ ಪೂರ್ಣವಾಗಿ ಕೆಟ್ಟ ಫಲಗಳಿರ್ತದೆ. ಯಾಕಂದರೆ ರಾಶಿಯಲ್ಲಿ ಅವರಲ್ಲದೆ ಶನಿನೂ ಇರ್ತಕ್ಕಂಥ ಇದು ಬೇರೆಯವರು ಇದ್ದಾರೆ ಏನೋ ರಾಶಿಯಲ್ಲಿ ಎಲ್ಲ ಸೇರ್ಕೊಂಡೇನೋ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು. ನೀವು ನವಗ್ರಹಗಳನ್ನ ಪೂಜಿಸಿ. 8 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಆಗ್ತಕ್ಕಂಥದ್ದು. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಇವ್ರಿಗೂ ಸಹ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಆದ್ದರಿಂದ ನೀವು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಬಂಡವಾಳಗಳು ಹಾಕ್ತಕ್ಕಂಥದ್ದನ್ನು ಸ್ವಲ್ಪ ಸ್ಲೋ ಮಾಡಿ. ಮತ್ತು ವ್ಯವಸಾಯಗಾರರು ಹಲವು ಬೆಳೆಗಳು ಅಂದರೆ ಬೇಗನ ಫಲ ಕೊಡ್ತಕ್ಕಂಥ ಬೆಳೆಗಳಿಗೆ ಈ ಸಮಯದಲ್ಲಿ ಕೈ ಹಾಕಬೇಡಿ. 4 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕೆಳಗೆ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಇವ್ರಿಗೂ ಸಹ ಅಷ್ಟೇ ಮಿಶ್ರ ಫಲ. ಏನು ಅಂತ ಒಳ್ಳೆ ಫಲವೇನಿಲ್ಲ ಇವರಿಗೆ. ಇವ್ರಿಗೂ ಸ್ವಲ್ಪ ತೊಂದರೆ ಇರ್ತಕ್ಕಂಥದ್ದು. ಆದರೂ ಸಹ ಇವರಿಗೆ ಒಂದೇ ಒಂದು ವಿಶೇಷ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಜೊತೆಯಲ್ಲಿ ಶನಿ ಮಹಾತ್ಮರು ಇರ್ತಕ್ಕಂಥದ್ದು. ಆದ್ದರಿಂದ ಇವರಿಗೇನು ಕೆಲವು ಕುಜನ ಒಂದು ಬಲ ಶನಿ ಮೇಲೆ ಹೆಚ್ಚಿಗೆ ಬೀಳೋದಿಲ್ಲ. ಅದರಿಂದ ಭಯಪಡಬೇಕಾಗಿಲ್ಲ. ಆದರೂ ಸಹ ಸ್ವಲ್ಪ ಹುಷಾರಾಗಿರಿ. ನೀವು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿ ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟಕ್ಕೆ ಪಶ್ಚಿಮ ಅದೃಷ್ಟಕ್ಕೂ ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಆದಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಹಾಗೂ ಕುಜನ ಚಲನೆಯಿಂದ ಆಗ್ತಕ್ಕಂತಹ ತೊಂದರೆಗಳ ನಿವಾರಣೆಗೆ ಮತ್ತು ಅದರ ಫಲಗಳಿಗೆ ನಿಮಗೆ ನಾವು ಕೊಡ್ತಕ್ಕಂಥ ಒಂದು ಸಜೆಷನ್ ಆಗಿರ್ತಕ್ಕಂಥದ್ದು. ನಿಮಗೆ ಆ ಮಹಾನುಭಾವನರ್ಥ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮ, ದಿನಭವಿಷ್ಯ ಕಾರ್ಯಕ್ರಮ, ಮಾರ್ಗದರ್ಶನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದಮೇಲೆ ನೀವರು ನಮ್ಮ
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.